ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಒಂದು ವಿಶೇಷ ಭವಿಷ್ಯದ ಒಂದು ಸಂಪೂರ್ಣ ಮಾಹಿತಿ. ನೀವು ಹೇಗಿದ್ದೀರಿ? ನಿಮ್ಮೆಲ್ಲರ ಜೀವನವು ಅತ್ಯಂತ ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ಕೂಡಿದೆ ಎಂದು ನಾನು ಭಾವಿಸುತ್ತೇನೆ. ಇಂದಿನ ಈ ವಿಡಿಯೋವನ್ನು ಆರಂಭಿಸುವ ಮುನ್ನ ನಿಮ್ಮಲ್ಲಿ ಒಂದು ವಿನಂತಿ. ಈ ಒಂದು ಮಾಹಿತಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅರ್ಧಕ್ಕೆ ಬಿಟ್ಟರೆ ನಿಮಗೆ ಸಂಪೂರ್ಣ ಫಲ ಸಿಗದಿರಬಹುದು. ಈಗ ಕುಂಭರಾಶಿಯವರ ಜೀವನದಲ್ಲಿ ಪ್ರೀತಿಯ ಒಂದು ದೊಡ್ಡ ಬಿರುಗಾಳಿ ಅಪ್ಪಳಿಸಲಿದೆ. ಇದು ಎಂತಹ ಬಿರುಗಾಳಿ ಎಂದರೆ ಇದನ್ನು ನಿಯಂತ್ರಿಸಲು ಅಥವಾ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಬಿರುಗಾಳಿಯು ಹಿಂದಿನ ಸತ್ಯವನ್ನು ನೀವು ತಿಳಿದುಕೊಂಡರೆ ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುತ್ತೀರಿ. ಕಳೆದ ಹಲವು ದಿನಗಳಿಂದ ನೀವು ಏನನ್ನ ನಿರೀಕ್ಷಿಸುತ್ತಿದ್ದೀರೋ ಆ ಸಮಯ ಈಗ ಹತ್ತಿರ ಬಂದಿದೆ. ಸಾಮಾನ್ಯವಾಗಿ ಮನುಷ್ಯ ತಾನು ತುಂಬ ಸಂಯಮಿಯಾಗಿದ್ದಾನೆ ಎಂದು ಭಾವಿಸುತ್ತಾನೆ. ಕೆಲವರು ತಾವು ಬ್ರಹ್ಮಚಾರಿಗಳು ಅಥವಾ ಪ್ರೀತಿ ಪ್ರೇಮದ ವಿಷಯದಲ್ಲಿ ತುಂಬ ಕಠಿಣ ನಿರ್ಧಾರ ಹೊಂದಿದವರು ಎಂದು ಹೇಳಿಕೊಳ್ತಾರೆ. ಆದರೆ ಗ್ರಹಗತಿಗಳ ಆಟವೇ ಆಗಿದೆ. ಈಗ ಸೃಷ್ಟಿಯಾಗುತ್ತಿರುವ ಯೋಗವು ಎಂತಹವರನ್ನು ತನ್ನತ್ತ ಸೆಳೆಯುವ ಒಂದು ಈ ಶಕ್ತಿ ಹೊಂದಿದೆ. ಕುಂಭರಾಶಿಯವರೇ, ನೀವು ರಾತ್ರಿಯ ಸಮಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ವಿಶೇಷವಾಗಿ ಒಬ್ಬ ಮಹಿಳೆಯ ಬಗ್ಗೆ ಆಲೋಚಿಸುತ್ತಾ ಇರಬಹುದು. ಕೆಲವೊಮ್ಮೆ ನಿಮ್ಮ ಕನಸಿನಲ್ಲೂ ಇಂತಹ ಆಲೋಚನೆಗಳು ಬಂದಿರಬಹುದು. ಈಗ ಅದು ಕೇವಲ ಕನಸಾಗಿ ಉಳಿಯದೆ ನನಸಾಗುವ ಸಮಯ ಬಂದಿದೆ. ಈ ಅವಕಾಶ ಸಿಕ್ಕಾಗ ನಿಮ್ಮ ಮನಸ್ಸಿನ ತಳಮಳ ಇನ್ನೂ ಹೆಚ್ಚಾಗಬಹುದು. ಮನುಷ್ಯನ ಜೀವನದಲ್ಲಿ ಕೇವಲ ಆಹಾರದ ರುಚಿ ಮಾತ್ರ ಮುಖ್ಯವಲ್ಲ. ಮನಸ್ಸಿಗೆ ಸಿಗುವ ಆನಂದ ಮತ್ತು ತೃಪ್ತಿ ಕೂಡ ಅಷ್ಟೇ ಮುಖ್ಯ. ನಮ್ಮ ಮಿದುಳಿಗೆ ಮುಟ್ಟುವ ಆ ಆನಂದವು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ನಿಮ್ಮ ಜಾತಕ ಅಥವಾ ಕುಂಡಲಿಯಲ್ಲಿ ಈಗ ಎಂತಹ ಯೋಗಗಳು ಸೃಷ್ಟಿಯಾಗುತ್ತಿವೆ ಎಂದರೆ ಮುಂದಿನ ಕೇವಲ 24 ಗಂಟೆಗಳ ಒಳಗಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ತಿರುವು ಬರಲಿದೆ. ಒಬ್ಬ ಮಹಿಳೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಅಥವಾ ನೀವು ಆಕೆಯನ್ನು ಅನಿರೀಕ್ಷಿತವಾಗಿ ಭೇಟಿಯಾಗುತ್ತೀರಿ. ಆಕೆ ತನ್ನ ಜೀವನದ ಎಲ್ಲವನ್ನ ನಿಮಗೆ ಅರ್ಪಿಸಲು ಸಿದ್ಧರಿರುತ್ತಾರೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ, ಆ ಮಹಿಳೆ ಈಗಾಗಲೇ ವಿವಾಹಿತರಾಗಿರಬಹುದು ಅಥವಾ ಸಂಸಾರದಲ್ಲಿ ಇರಬಹುದು. ಆದರೂ ಕೂಡ ನಿಮ್ಮ ಮೇಲಿನ ಒಂದು ಆಕರ್ಷಣೆ ಅಥವಾ ಪ್ರೇಮವು ಆಕೆಯನ್ನು ನಿಮ್ಮತ್ತ ಎಳೆಯುತ್ತಿದೆ. ಆಕೆ ತನ್ನ ಪತಿಯನ್ನು ಸಂತೋಷವಾಗಿಡಲು ಬಯಸುತ್ತಾರೆ ಮತ್ತು ನಿಮ್ಮೊಂದಿಗೂ ಸಂಬಂಧವನ್ನು ಬೆಳೆಸಲು ಹಂಬಲಿಸುತ್ತಾರೆ. ಇದು ಕೇಳಲು ವಿಚಿತ್ರ ಅನಿಸಿದರೂ ಇದರ ಹಿಂದೆ ಜನ್ಮಾಂತರದ ಸಂಬಂಧವಿರುತ್ತೆ. ಬಹುಶಃ ಆಕೆ ನಿಮ್ಮ ಹಿಂದಿನ ಜನ್ಮದ ಪ್ರೇಯಸಿಯಾಗಿರಬಹುದು. ಈ ಜನ್ಮದಲ್ಲಿ ಆ ನೆನಪುಗಳು ಮುಸುಕಾಗಿದ್ದರೂ ಆತ್ಮದ ಎಳೆ ಮಾತ್ರ ನಿಮ್ಮನ್ನು ಪರಸ್ಪರ ಹತ್ತಿರ ತರುತ್ತಿದೆ. ಇದರ ಬಗ್ಗೆ ನೀವು ತುಂಬಾ ತಲೆಕೆಡಿಸಿಕೊಳ್ಬೇಡಿ. ಅತಿಯಾಗಿ ಆಲೋಚಿಸಿದರೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಈ ಸಮಯವು ನಿಮಗೆ ರೋಮಾಂಚಕ ಅನುಭವಗಳನ್ನು ನೀಡಲಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಅನೇಕ ಪರೀಕ್ಷೆಗಳು ಎದುರಾಗಿವೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಿ, ನೋವನ್ನು ನುಂಗಿಕೊಂಡಿದ್ದೀರಿ. ಆದರೆ ಈಗ ಆ ಎಲ್ಲ ನೋವುಗಳಿಗೆ ಮದ್ದು ಸಿಗುವ ಸಮಯ. ನೀವು ಅನುಭವಿಸಿದ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಅರ್ಹತೆ ನಿಮಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ಎಲ್ಲ ಲಾಭಗಳು ಹೇಗೆ ದೊರೆಯುತ್ತವೆ ಎಂಬುದು ತಿಳಿಯೋದು. ಜೀವನದಲ್ಲಿ ಹಲವು ಬಾರಿ ನಾವು ವಿಫಲರಾದಾಗ ಭರವಸೆ ಕಳೆದುಕೊಳ್ಳುತ್ತೇವೆ. ಕೆಲವರು ಇಂತಹ ಭವಿಷ್ಯವಾಣಿಗಳನ್ನು ನಂಬುವುದಿಲ್ಲ, ಏಕೆಂದರೆ ಅವರಿಗೆ ಹಿಂದೆಂದೂ ಲಾಭ ಸಿಕ್ಕಿರುವುದಿಲ್ಲ. ಆದರೆ ನೆನಪಿಡಿ, ಲಾಭ ಸಿಗುತ್ತಿಲ್ಲ ಎಂದರೆ ವಿಡಿಯೋದಲ್ಲಿ ದೋಷವಿಲ್ಲ. ಬದಲಿಗೆ ನಿಮ್ಮ ಜೀವನದಲ್ಲಿ ಅಥವಾ ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಲ್ಲಿ ದೋಷವಿರಬಹುದು. ಗ್ರಹಗತಿಗಳು ಸರಿಯಾದ ಹಾದಿಯಲ್ಲಿದ್ದರೂ ನೀವು ಸಕ್ರಿಯವಾಗಿರದಿದ್ದರೆ ಆ ಫಲಗಳು ದೂರ ಸರಿಯುತ್ತವೆ. ಕೋಟಿಗಟ್ಟಲೆ ಜನರು ಕುಂಭರಾಶಿಯವರಾಗಿದ್ದಾರೆ. ಪ್ರತಿಯೊಬ್ಬರ ಜೀವನ ಸಂಗಾತಿಯ ಹೆಸರು ಒಂದೇ ಆಗಿರುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಅವರ ಜಾತಕಕ್ಕೆ ಅನುಗುಣವಾಗಿ ಶುಭ ಸಮಯ ಮತ್ತು ವ್ಯಕ್ತಿಗಳು ಭೇಟಿಯಾಗ್ತಾರೆ. ಈಗಿನ ಈ ಒಂದು 24 ಗಂಟೆಗಳ ಅವಧಿಯು ಅತ್ಯಂತ ಪವಿತ್ರವಾದದ್ದು. ಶನಿದೇವನು ನಿಮ್ಮ ಕಷ್ಟಗಳನ್ನು ನೋಡಿದ್ದಾನೆ. ನಿಮ್ಮ ಈ ಒಂದು ತಳಮಳ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿ ಈ ನಿರ್ಧಾರವನ್ನು ದೈವವೇ ಮಾಡಿದೆ. ನೀವು ಇದನ್ನು ನಿರ್ಲಕ್ಷಿಸಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗಬಹುದು. ಕೆಲವರು ಇಂತಹ ಒಂದು ವಿಷಯಗಳನ್ನು ತಪ್ಪು ಎಂದು ಭಾವಿಸಬಹುದು ಅಥವಾ ಈ ಮಹಿಳೆಯನ್ನು ಕೆಟ್ಟ ನಡತೆಯವಳು ಎಂದು ನಿರ್ಣಯಿಸಬಹುದು.
ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಆಕೆಯ ಆಗಮನವು ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ತರಲಿದೆ. ಆಕೆಯನ್ನು ನೀವು ಲಕ್ಷ್ಮೀ ಸ್ವರೂಪಿಯಾಗಿ ಕಾಣಬೇಕು. ಏಕೆಂದರೆ ಆಕೆಯ ಪ್ರವೇಶವಾದ ನಂತರ ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳುತ್ತವೆ. ನಿಮ್ಮ ವ್ಯಾಪಾರದಲ್ಲಿ ಲಾಭವಾಗುತ್ತೆ, ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ. ಇದಕ್ಕೆ ಪರಿಹಾರವಾಗಿ ನೀವು ಕೆಲವು ಕೆಲಸಗಳನ್ನು ಮಾಡಲೇಬೇಕು. ಶನಿವಾರದ ದಿನದಂದು ಹನುಮಂತನ ಸೇವೆಯನ್ನು ಭಕ್ತಿಯಿಂದ ಮಾಡಿ. ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ. ಇದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗುತ್ತೆ. ಜೀವನದಲ್ಲಿ ಕಷ್ಟಗಳು ಶಾಶ್ವತವಲ್ಲ ಎಂಬುದು ನೆನಪಿರಲಿ. ಕತ್ತಲೆಯ ನಂತರ ಈ ಬೆಳಕು ಬಂದೇ ಬರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಸಕಾರಾತ್ಮಕತೆಯನ್ನು ಹುಡುಕಿ. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಯಾವುದು ಒಳ್ಳೆಯದು ಎಂಬುದು ನೀವೇ ನಿರ್ಧರಿಸಿ. ಶನಿದೇವನು ನ್ಯಾಯದ ದೇವತೆಯಾಗಿದ್ದು ನಿಮಗೂ ನ್ಯಾಯ ಸಿಗುವುದು ನಿಶ್ಚಿತ. ನಿಮ್ಮ ಜೀವನವು ಈಗ ಹೊಸ ತಿರುವು ಪಡೆಯಲಿದೆ. ಅದಕ್ಕಾಗಿ ಸಿದ್ಧರಾಗಿರಿ. ನಿಮಗೆ ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಮಹತ್ತರದ ಬದಲಾವಣೆಯಾಗುವ ಕಾಲ ಹತ್ತಿರ ಬಂದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ಬರಲಿರುವ ಆ ವಿಶೇಷ ವ್ಯಕ್ತಿ ಯಾರು? ಆಕೆಯ ಗಮನದಿಂದ ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಏನೆಲ್ಲ ಪವಾಡಗಳು ನಡೆಯಲಿವೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ, ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ನೀವು ಕಳೆದ ಕೆಲವು ವರ್ಷಗಳಿಂದ ಎಷ್ಟೋ ನೋವು ಅನುಭವಿಸಿದ್ದೀರಿ ಎಂಬುದು ಕೇವಲ ನಿಮಗೆ ಮಾತ್ರ ಗೊತ್ತು ಮತ್ತು ಆ ಭಗವಂತನಿಗೆ ಗೊತ್ತು. ಹೊರಗಿನ ಜಗತ್ತಿಗೆ ನೀವು ತುಂಬ ಗಟ್ಟಿಯಾಗಿ ಕಾಣಿಸುತ್ತೀರಾ. ಮುಖದ ಮೇಲೆ ನಗು ಇರುತ್ತೆ, ಆದರೆ ಒಳಗೊಳಗೆ ನೀವು ಎಷ್ಟು ನೊಂದಿದ್ದೀರಿ, ಎಷ್ಟು ಕಣ್ಣೀರು ಹಾಕಿದ್ದೀರಿ ಎಂಬುದು ಯಾರಿಗೂ ತಿಳಿಯದು. ದಶಕಗಳಿಂದ ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ, ಯಾವುದನ್ನು ಪಡೆಯಲು ಪರದಾಡುತ್ತಿದ್ದೀರೋ ಆ ಸಮಯ ಈಗ ಬಂದಿದೆ. ನೀವು ಕಳೆದ 2 ವರ್ಷಗಳಲ್ಲಿ ಬಹಳಷ್ಟು ಕಳೆದುಕೊಂಡಿದ್ದೀರಿ. ಕೈಗೆ ಬಂದ ಪ್ರೀತಿ ದೂರಾಗಿರಬಹುದು, ಮಾಡುತ್ತಿದ್ದ ವ್ಯಾಪಾರದಲ್ಲಿ ನಷ್ಟವಾಗಿರಬಹುದು, ಹಣಕಾಸಿನ ಮುಗ್ಗಟ್ಟು ಅಥವಾ ನೆಮ್ಮದಿಯಿಲ್ಲದ ಒಂದು ಉದ್ಯೋಗ, ಹೀಗೆ 10 ಹಲವು ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆದಿದೆ. ಆದರೂ ನೀವು ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟಿಲ್ಲ. ಆ ನಂಬಿಕೆಯೇ ಇಂದು ನಿಮ್ಮನ್ನು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ. ನೀವು ಎದುರಿಸುತ್ತಿರುವ ಈ ಒಂದು ಒಂಟಿತನ, ಈ ನಿರುದ್ಯೋಗ ಅಥವಾ ಹಣದ ಕೊರತೆ ಇವೆಲ್ಲವೂ ಶೀಘ್ರದಲ್ಲೇ ಅಂತ್ಯವಾಗಲಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಬೇಕೆಂದರೆ ನೀವು ಮೊದಲು ನಿಮ್ಮ ಸುತ್ತಮುತ್ತಲಿರುವ ಈ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಗುರುತಿಸಬೇಕು. ನಿಮ್ಮ ಜೀವನದಲ್ಲಿ 3 ನಿರ್ದಿಷ್ಟ ಅಕ್ಷರಗಳಿಂದ ಈ ಹೆಸರು ಶುರುವಾಗುವ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯನ್ನು ನೀವು ತಗೋಬೇಕಾಗುತ್ತೆ. ಅಂದರೆ ಮೊದಲನೆಯದಾಗಿ ಈ ಪಿ ಅಕ್ಷರದ ವ್ಯಕ್ತಿಗಳು. ಈ ಹೆಸರಿನ ಎಲ್ಲರೂ ಕೆಟ್ಟವರೆಂದು ಇದರ ಅರ್ಥವಲ್ಲ, ಆದರೆ ನಿಮ್ಮ ಆಪ್ತ ವಲಯದಲ್ಲಿರುವ ಆ ಅಕ್ಷರದ ಕೆಲವು ವ್ಯಕ್ತಿಗಳು ನಿಮ್ಮ ಬೆಳವಣಿಗೆಯನ್ನು ಕಂಡು ಒಳಗೊಳಗೆ ಉರಿಯುತ್ತಿದ್ದಾರೆ. ನೀವು ಸಂತೋಷವಾಗಿದ್ದಾಗ ಅವರು ಅದರಲ್ಲಿ ತಪ್ಪುಗಳನ್ನು ಹುಡುಕುತ್ತಾರೆ ಅಥವಾ ನಿಮ್ಮನ್ನು ಹೀಯಾಳಿಸುತ್ತಾರೆ. ಇಂತಹ ವ್ಯಕ್ತಿಗಳಿಂದ ಆದಷ್ಟು ತಕ್ಷಣವೇ ಅಂತರ ಕಾಯ್ದುಕೊಳ್ಳಿ. ಎರಡನೆಯದಾಗಿ ಸಿ ಅಕ್ಷರದ ವ್ಯಕ್ತಿಗಳು. ಇವರು ನಿಮ್ಮ ಮುಖದ ಮೇಲೆ ತುಂಬ ಸಿಹಿಯಾಗಿ ಮಾತನಾಡುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಮನೆಯ ಸುಖ ಶಾಂತಿಯನ್ನು ಹೇಗೆ ಕೆಡಿಸಬೇಕೆಂದು ಸಂಚು ರೂಪಿಸುತ್ತಾರೆ. ನಿಮ್ಮ ಸಾಧನೆಯನ್ನು ಕಂಡು ಅವರು ಎಂದಿಗೂ ಮನಪೂರ್ವಕವಾಗಿ ಹಾರೈಸುವುದೇ ಇಲ್ಲ. ಮೂರನೆಯದಾಗಿ ವಿ ಅಕ್ಷರದ ವ್ಯಕ್ತಿಗಳು. ಇವರು ಹೃದಯವಂತರೆಂದು ಕಂಡರೂ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ತಮ್ಮೊಳಗೆ ಇಟ್ಟುಕೊಳ್ಳಲಾರರು. ನಿಮ್ಮ ಮನೆಯ ಗುಟ್ಟುಗಳನ್ನು ಹಾದಿ ಬೀದಿಯಲ್ಲಿ ಚರ್ಚಿಸುವ ಇವರಿಂದ ದೂರವಿರುವುದೇ ನಿಮ್ಮ ಏಳಿಗೆಗೆ ಒಂದು ದಾರಿ. ಶತ್ರುಗಳಿಗಿಂತ ಇಂತಹ ಮುಖವಾಡದ ಮಿತ್ರರೇ ಹೆಚ್ಚು ಅಪಾಯಕಾರಿ. ನಿಮ್ಮ ಮನೆಯಲ್ಲಿ ಅನಗತ್ಯ ಜಗಳಗಳು ನಡೆಯುತ್ತಿವೆಯೇ? ಈ ಪೂಜೆ ಪುನಸ್ಕಾರಗಳ ಸಮಯದಲ್ಲಿ ಅಡೆತಡೆಗಳು ಉಂಟಾಗುತ್ತಿವೆಯೇ? ಹಾಗಿದ್ದಲ್ಲಿ ನಿಮ್ಮ ಮನೆಯ ಮೇಲೆ ಯಾರೋ ಒಂದು ಕೆಟ್ಟ ದೃಷ್ಟಿ ಬೀರಿದ್ದಾರೆ ಅಥವಾ ಈ ಒಂದು ನಕಾರಾತ್ಮಕ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿದ್ದಾರೆ ಎಂದರ್ಥ. ನಿಂಬೆಹಣ್ಣು, ಮೆಣಸಿನಕಾಯಿ ಅಥವಾ ಅಕ್ಕಿಯ ಕಾಳುಗಳನ್ನು ಬಳಸಿ ಯಾರೋ ನಿಮ್ಮ ಪ್ರಗತಿಯನ್ನು ಕಟ್ಟಿಹಾಕಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಸಂಪಾದನೆ ಎಷ್ಟೇ ಇದ್ದರೂ ಅದು ಕೈಯಲ್ಲಿ ನಿಲ್ಲುತ್ತಿಲ್ಲ. ಖರ್ಚುಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಎಂದರೆ ಅದು ನಿಮ್ಮ ಲಕ್ಷ್ಮಿ ಬಂಧನವಾಗಿದೆ ಎಂದು ತಿಳಿಯಿರಿ. ನಿಮ್ಮ ಯಶಸ್ಸಿನ ಬಗ್ಗೆ ಎಲ್ಲರ ಮುಂದೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಪ್ರಗತಿಯೇ ಕೆಲವರಿಗೆ ಹೊಟ್ಟೆ ನೋವು ತರಿಸುತ್ತೆ. ನಿಮ್ಮ ನೆರೆಹೊರೆಯವರು ನಿಮ್ಮ ಮನೆಯ ಹೊಸ ವಸ್ತುಗಳನ್ನು ಹೊಗಳಿದಾಗ ಅದು ಕೇವಲ ಹೊಗಳಿಕೆಯಾಗಿರುವುದಿಲ್ಲ, ಅದರಲ್ಲಿ ಅಸೂಯೆಯೂ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಇದೆಲ್ಲ ಭಗವಂತನ ಕೃಪೆ ಎಂದು ನಮ್ರವಾಗಿ ಹೇಳಿ ಸುಮ್ಮನಾಗಿ.
ಈ ನಕಾರಾತ್ಮಕತೆಯಿಂದ ಹೊರಬರಲು ನೀವು ಕೆಲವು ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಮೊದಲು ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಪ್ರತಿ ಶನಿವಾರ ಮತ್ತು ಮಂಗಳವಾರ ಉಪ್ಪಿನ ನೀರಿನಿಂದ ನೆಲವನ್ನು ಒರೆಸಿ. ಮನೆಯಲ್ಲಿ ಪ್ರತಿನಿತ್ಯ ಧೂಪ ಹಾಕಿ ಮತ್ತು ಸಾಧ್ಯವಾದರೆ ಒಮ್ಮೆ ಮನೆಯಲ್ಲಿ ಈ ಹವನ ಅಥವಾ ಶಾಂತಿ ಪೂಜೆಯನ್ನು ಮಾಡಿಸಿ. ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಂಡಿತರ ಸಲಹೆ ಪಡೆಯಿರಿ. ನಿಮ್ಮ ಆದಾಯ ಮತ್ತು ಲಾಭದ ಬಗ್ಗೆ ಹೊರಗಿನವರಿಗೆ ಮಾಹಿತಿ ನೀಡಬೇಡಿ. ನಿಮ್ಮ ಗುರಿಗಳು ಈಡೇರುವವರೆಗೆ ಅವುಗಳನ್ನು ಗುಟ್ಟಾಗಿ ಇರಿಸಿ. ಮುಂದಿನ ಈ 24ರಿಂದ 48 ಗಂಟೆಗಳು ನಿಮಗೆ ಅತ್ಯಂತ ನಿರ್ಣಾಯಕ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಹತ್ತಿರದಲ್ಲಿದೆ. ಮಹಾದೇವನ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಈಗ ಎದುರಿಸುತ್ತಿರುವ ಸವಾಲುಗಳು ನಿಮ್ಮನ್ನು ಗಟ್ಟಿಗೊಳಿಸಲು ಬಂದಿವೆ. ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೋ ಅವರೇ ಮುಂದೆ ನಿಮ್ಮ ಸಹಾಯಕ್ಕಾಗಿ ಕೈ ಚಾಚುವ ದಿನಗಳು ಬರಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಕಳೆದುಕೊಂಡ ಸ್ಥಾನಮಾನಗಳು ಮರಳಿ ಬರುತ್ತೆ. ಅಕಾಲಿಕ ಸಂಕಷ್ಟಗಳಿಂದ ನೀವು ಪಾರಾಗ್ತೀರಾ. ಕುಂಭರಾಶಿಯವರೇ, ಇದು ನಿಮ್ಮ ಬದಲಾವಣೆಯ ಒಂದು ಪರ್ವ. ನಂಬಿಕೆಯೇ ಜೀವನದ ಒಂದು ಆಧಾರ. ಈ ವಿಡಿಯೋದಲ್ಲಿ ಹೇಳಲಾದ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ ಮತ್ತು ಭಗವಂತನ ಮೇಲೆ ಪೂರ್ಣ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ನಡೆಯುವ ಈ ಪವಾಡಗಳನ್ನು ಕಂಡು ನೀವೇ ಬೆರಗಾಗ್ತೀರಾ. ಈ ಮಾಹಿತಿಯು ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.